ಎಲ್ರಿಗೂ ಟೆರೆಸ್ ಗಾರ್ಡನಿಂಗ್ ಬಿಗಿನರ್ಸ್ ಚಾನಲ್ಗೆ ಸ್ವಾಗತ. ನೀವು ಮುಂಚೆ ತಮ್ನೇಲಲ್ಲಿ ತಿಳ್ಕೊಂಡಿರೋ ಥರನೇ ಲೋ ಕಾಸ್ಟ್ ಟೆರೆಸ್ ಗಾರ್ಡನಿಂಗ್ ಆ್ಯಂಡ್ ಝೀರೋ ಬಜೆಟ್ ಟೆರೆಸ್ ಗಾರ್ಡನಿಂಗ್ ಹೇಗೆ ನಾನು ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ವೀಡಿಯೋ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯೂಚರಲ್ಲಿ ನನ್ನ ಟೆರೆಸಲ್ಲಿ ಇನ್ನೆಷ್ಟು ಗಿಡಗಳನ್ನ ಹ್ಯಾಡ್ ಆನ್ ಮಾಡ್ಕೊಂಡು ಹೋಗ್ತೀನಿ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ನಾನು ಹೇಳ್ಬೇಕಂದ್ರೆ ಯಾವುದೇ ರೀತಿಯಾದ ದುಡ್ಡು ಸ್ಪೆಂಡ್ ಮಾಡ್ದಲೆ ಮನೇಲಿ ಏನು ಸಿಗುತ್ತೋ ಅದರಿಂದನೇ ಟೆರೆಸ್ ಗಾರ್ಡನ್ನ ಹೆಂಗೆ ಇಂಪ್ರೂವ್ ಮಾಡ್ತೀನಿ ಅನ್ನೋ ವೀಡಿಯೋ ನಾನು ನಿಮ್ಗೆ ಆಗ್ತಾ ಹೋಗ್ತಿರ್ತೀನಿ. ಈಗ ನನ್ನ ಟೆರೆಸ್ ಗಾರ್ಡನಲ್ಲಿ ಏನಿದೆ ಅಷ್ಟು ಪ್ಲ್ಯಾಂಟ್ಸ್ನ ಮನೇಲಿ ಇರೋ ಬೀಜಗಳು ಮನೇಲಿ ಏನು ತರ್ತೀನಿ ನಾನು ಅಡುಗೆ ಮಾಡಲಿಕ್ಕೆ ಅದರಿಂದನೇ ಬೆಳೆದಿರೋದು ಹೊರತು ಯಾವುದನ್ನು ಕಾಸ್ಟ್ ಕೊಟ್ಟು ತಂದಿಲ್ಲ. ಮತ್ತು ಇಲ್ಲಿ ನಾನು ಯಾವುದೇ ಕೋಕೋಪಿಟ್ ಯೂಸ್ ಮಾಡಿಲ್ಲ, ಇಲ್ಲಾಂದರೆ ಯಾವುದೇ ಪ್ಲ್ಯಾಂಟ್ಸ್ನ ಬೈ ಮಾಡಿಲ್ಲ, ಇಲ್ಲಾಂದರೆ ಗೊಬ್ಬರ ಅದು ಇದು ಅಂತ ಎಕ್ಸ್ಟ್ರಾ ಯಾವುದಕ್ಕೂ ದುಡ್ಡು ಸ್ಪೆಂಡ್ ಮಾಡಿಲ್ಲ. ಮನೇಲಿ ಏನಿದೆಯೋ ಅದನ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ಈ ಫಸ್ಟ್ ಪ್ಲ್ಯಾಂಟ್ ಬಂದ್ಬಿಟ್ಟು ಇದು ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್. ಇದನ್ನು ಪಕ್ಕದ ಮನೆಯವ್ರ ಹತ್ರ ಈಸ್ಕೊಂಡಿದ್ದು ಆ ಡ್ರ್ಯಾಗನ್ ಫ್ರೂಟ್ ಅದೇನಿದೆ ಒಂದು ಸ್ಟೆಮ್ನ. ಅದು ಒಂದು ಚಿಕ್ಕ ಸ್ಟೆಮಲ್ಲಿ ನಿಮ್ಮ ಕೆಳಗೆ ಕಾಣ್ತಿರ್ಬೋದು. ಆ ಚಿಕ್ಕ ಸ್ಟೆಮಿಂದ ಇದಿಷ್ಟು ಗ್ರೋತ್ ಆಗಿದೆ. ಇದನ್ನು ನಾನು ಆಲ್ರೆಡಿ ಮೇ ಬಿ 3 months ಅನ್ಸುತ್ತೆ ಇದು ನಾನು ಗ್ರೋತ್ ಮಾಡೋಗಿ. ಸೆಕೆಂಡ್ ಬಂದ್ಬಿಟ್ಟು ಇದು ಪೊಮೊಗ್ರನೇಟ್, ನಾವು ಏನು ತಿಂದು ಎಸಿತೀವಿ ಅದರಲ್ಲಿ ಬಂದಿರೋದು. ಇದು ಅಷ್ಟೇ ಗೋರಿಕಾಯಿ ಬೀಜ. ಮೇ ಬಿ ಯಾವುದೋ ಒಂದು ನಮ್ಮ ಮನೆಗೆ ಅಡುಗೆ ಮಾಡೋಕ್ಕೆ ತಂದಾಗ ಅದು ಒಂದರೊಳಗೊಂದು ತುಂಬ ಒಣಗೋಗಿತ್ತು ಅಂತ ಹಾಕಿದ್ದೆ ಅಷ್ಟೇ. ಇದರಲ್ಲಿ ಬಂದು ಇದರಿಂದ ಸೀಡ್ಸ್ ತೊಗೊಂಡು ನಾನು ಬೇರೆ ಹಾಕಿದ್ದೀನಿ. ಇದು ನಮ್ಮ ನೇಬರ್ಸ್ ಮನೆ ದಾಸವಾಳದ ಗಿಡದಲ್ಲಿ ಒಂದೇ ಒಂದು ಕಡ್ಡಿ ಕಿತ್ಕೊಂಡು ಹಾಕಿದ್ದು ಇಷ್ಟು ಚಿಗುರಿದೆ. ನೆಕ್ಸ್ಟ್ ಇದು ಬದನೆಕಾಯಿ, ಗೊತ್ತಲ್ಲ, ತಿಂದು ಎಸ್ತಿದ್ರಲ್ಲಿ ಬಂದಿರೋದು. ಮತ್ತು ಈ ರಾಗಿ, ಇದು ತಪ್ಸಿಗೆ ಸೊಪ್ಪು ಮೀನ್ಸ್ ಏನಂತಿರೋ ತಪ್ಸಿಗೆ ಸೊಪ್ಪು ಬೀಜ ಅದು. ಇದು ರಾಗಿ ಮೇ ಬಿ ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ನೋಡಿದಾಗ ನನಗೆ ಗೊತ್ತಾಯಿತು, ಮುಂಚೆ ರಾಗಿಗೆ ಒಂದೇ ತೆನೆ ಅಂತಿದ್ರು. ಇದರಲ್ಲಿ ನೋಡಿ ಒಂದು ಪೈರಿಗೆ ಎಷ್ಟೊಂದು ತೆನೆ ಇದೆ. ಇದು ಆಬ್ವಿಯಸ್ಲಿ ಬದನೆ ಗಿಡ. ಒಂದು ಕಡೆನೇ ಒಂದು 10-15 ಬಿಟ್ಟಿತ್ತು, ಎಲ್ಲದಕ್ಕೂ ಶಿಫ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಏನಪ್ಪ, ಇದು ಪಾಲಕ್ ಸೀಡ್. ಅದು ಹೇಗೆ ಒಂದು ಬೇರನ್ನು ನಾಟಿ ಮಾಡಿದ್ದೆ, ಆ ಬೇರಿಂದ ಮೀನ್ಸ್ ಯೂಸ್ ಮಾಡ್ಕೊಂಡು ಸೊಪ್ಪನ್ನ ಬೇರೆ ನಾಟಿ ಮಾಡಿದ್ದು ಅಷ್ಟು ಬಂದಿದೆ. ಇದು ಮೆಣಸಿನ್ಕಾಯಿ ಮಾಮೂಲಿ ಮನೆಯಲ್ಲಿ ಯೂಸ್ ಮಾಡಿ ಹಾಕಿದ್ದು ಒಂದಷ್ಟು ಗಿಡಗಳು ಬಂದಿತ್ತು. ಎಲ್ಲನೂ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ಒಂದು 5-6 ಗಿಡ ಒಂದೊಂದು ಪಾಟಲ್ಲಿ ಹಾಕಿದ್ದೀನಿ. ಇದು ಈಗ ಫ್ಲವರಿಂಗ್ ಆಗ್ತಿದೆ. ಮೇ ಬಿ 2 months ಅನಿಸುತ್ತೆ. ಇದು ಮಲ್ಲಿಗೆ ಗಿಡ. ಇದು ಸೇಮ್ ದಾಸವಾಳ ಥರ ಒಂದೇ ಒಂದು ಕಡ್ಡಿ ತಂದು ಹಾಕಿದ್ದು. ಇದು ಚಿಗುರಿರೋದು ಇಲ್ಲಿಗೆ ಬಂದಮೇಲೆ, ಬಟ್ ತುಂಬ ಲೇಟಾಗಿ ಚಿಗುರುತ್ತಿದೆ. ಮತ್ತು ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಮಿಂಟ್, ಏನಂತೀರ, ಪುದೀನ ಸೊಪ್ಪು. ಹಾಕಿದ್ದು ಒಂದೇ ಕಡ್ಡಿ, ಬಟ್ ಇಷ್ಟೊಂದು ಸ್ಪ್ರೆಡ್ ಆಗಿದೆ. ಒಂದು ಫ್ಯೂಚರಲ್ಲಿ ಮಾತ್ರ ಫುಲ್ ಸ್ಪ್ರೆಡ್ ಆಗುತ್ತೆ. ಈಗಲೂ ಅಷ್ಟೇ, ನಾನು ಸುಮ್ಮನೆ ಬಿಡಲ್ಲ. ಇದನ್ನು ಅವಾಗ ಗಿಂಟ್ತಾ ಇರ್ತೀನಿ. ನಾವು ಎಷ್ಟು ಅದನ್ನು ಕೀಳ್ತಿರ್ತೀವೋ ಅದಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ನಾನು ಹಾಕಿದ್ದು ನೋಡಿ ಇದಿಷ್ಟೇ, ಅದಷ್ಟಲ್ಲ, ಇಲ್ಲಿದೆಯಲ್ಲ ಇದೊಂದು ಕಡ್ಡಿ ಹಾಕಿದ್ದು. ಅದು ಸುಮ್ಮನೆ ಎಸ್ತಿದ್ರ ಮೇಲೆ ಚೂರು ಮಣ್ಣು ಹಾಕಿದ್ದು ಅದು ಗ್ರೋತ್ ಆಗ್ತದೆ. ನೆಕ್ಸ್ಟ್ ಇದು ಹೀರೆಕಾಯಿ. ಮನೆಗೆ ತಂದಿದ್ದು ಹೀರೆಕಾಯಲ್ಲಿ ಒಂದು ಸ್ವಲ್ಪ ಹಣ್ಣಾಗಿರೋದು ಎಲ್ಲ ಬೀಜ ಐತಲ್ಲ ಅದು ಹಾಕಿದ್ದು. ಈ ಹೀರೆಕಾಯಿ ಹೇಗಂದರೆ ಒಂದೇ ಸಿಂಗಲ್ ಲೈನ್ ಹೋಗ್ತಿದೆ, ಬಟ್ ಫ್ರೂಟಿಂಗ್ ಆಗ್ತಿದೆ. ತುಂಬ ಬೇಗ ಫ್ರೂಟಿಂಗ್ ಶುರುವಾಯಿತು, ಬಟ್ ಯಾವುದೂ ಸ್ಟ್ರಾಂಗ್ ಆಗ್ತಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲೊಂದು 2 ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಗಿಡಗಳು ಹೆಂಗೆ ಬರುತ್ತೆ ಅನ್ನೋದೇ, ಎಲ್ಲಿ ಹಾಕಿದ್ರು ಟೊಮೆಟೊಲೆಲ್ಲ ಒಂದಷ್ಟು ಬಂಚ್ ಆಫ್ ಗಿಡಗಳು ಬಂದಿರುತ್ತೆ. ಬಟ್ ಟೊಮೆಟೊ ಯೂಸ್ ಆಗುತ್ತೆ ಅಂತ ನಾನು ತುಂಬ ಯೂಸ್ ಮಾಡೋದ್ರಿಂದ ಒಂದಷ್ಟು ಸ್ಪಾಟ್ ಮಾಡಿದ್ದೀನಿ. ಬಟ್ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಫ್ಲವರಿಂಗ್ ಏನು ಹಣ್ಣು ಕಚ್ಚಿದೆ, ಬಟ್ ತುಂಬ ದಪ್ಪ ಸೈಜ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ವೀಕಿಗೆ ಇಷ್ಟು ಬಂದಿದೆ. ಬದನೆಕಾಯಿ ಗಿಡ ತುಂಬ ಇದೆ. ಇದು ಕುಂಬಳಕಾಯಿ ಬಳ್ಳಿ. ಈ ಕುಂಬಳಕಾಯಿ ಬಳ್ಳಿ ಏನಂದರೆ ಫ್ರೂಟಿಂಗ್ ಆಗುತ್ತೆ. ಇದು ನೋಡಿ, ಮೇಲ್ ಫ್ಲವರ್ಸ್ ಎಷ್ಟೊಂದಿದೆ. ಇದೆಲ್ಲ ಮೇಲ್ ಫ್ಲವರ್ಸ್. ಒಂದು 10 ಮೇಲ್ ಫ್ಲವರ್ಸ್ಗೆ ಒಂದು ಫೀಮೇಲ್ ಫ್ಲವರ್ ಆಗುತ್ತೆ. ಬಟ್ ಆ ಫೀಮೇಲ್ ಫ್ಲವರ್ ಕಾಯಿ ಕಚ್ಚಿದ್ದು ಅಷ್ಟೇ, ಬರ್ತಾ ಇಲ್ಲ ಯಾಕೋ. ಒಂದು ಆಲ್ರೆಡಿ 2-3 ಉದ್ರೋಗಿದೆ ನೋಡಿ. ಇದು ಫೀಮೇಲು. ಇದು ಬರೋ ಡೌಟು ನನಗೆ, ಬಿಕಾಸ್ ಕುಂಬಳಕಾಯಿ ಬಳ್ಳಿ ನೆಲದಲ್ಲೇ ಚೆನ್ನಾಗಿ ಬರೋದು, ಪಾಟಲ್ಲಿ ಬರಲ್ಲ ಅಂತ ನಮ್ಮಮ್ಮ ಹೇಳ್ತಿದ್ರು. ಲೆಟ್ಸ್ ಸಿ ಮುಂದೆ ಫ್ಯೂಚರಲ್ಲಿ ಅದು ಸಿಗುತ್ತಾ ಇಲ್ವಾ ನೋಡಬೇಕು. ನೆಕ್ಸ್ಟು ಇದು ಏನಂತಾರೆ, ಹೀರೆಕಾಯಿ ಅಲ್ಲ, ಸೋರೆಕಾಯಿ. ಇದರಲ್ಲಿ ಬರೀ ಮೇಲ್ ಫ್ಲವರ್ಸ್ ಇದೆ, ಒಂದು ಫೀಮೇಲ್ ಫ್ಲವರ್ಸ್ ಆಗಿಲ್ಲ. ಬಟ್ ಇನ್ನೂ ಗ್ರೋತ್ ಆದಮೇಲೆ ಆಗ್ಬೋದು, ನೋಡೋಣ. ಇದು ಅಷ್ಟೇ ತಿಂದು ಹಾಕಿರೋದ್ರಲ್ಲೇ ಬಂದಿರೋದು. ಟೊಮ್ಯಾಟೊ ಇದೆಯಲ್ಲ, ಇದು ತುಂಬ ಸ್ಪೆಷಲ್. ಇದು ಸೀಡ್ಸ್ ಏನಿದೆ, ಇದನ್ನು ನಾನು ಇಲ್ಲೇ ಟೆರೆಸಲ್ಲಿ ಇದೇ ಬಕೆಟಲ್ಲಿ ಬೆಳೆದು ಅದು ಸೀಡ್ಸ್ ಕಲೆಕ್ಟ್ ಮಾಡ್ಕೊಂಡು ಹಾಕಿರೋದು. ಮೆಂತ್ಯ ಸೊಪ್ಪದು, ಮೆಂತ್ಯ ಬೀಜ ತಂದು ಅದ್ರಲ್ಲಿ ಸೊಪ್ಪು ಬೆಳೆದು ಕೊನೆಗೆ ಅದನ್ನು ಬಿಟ್ಟು ಅದರಿಂದ ಸೀಡ್ಸ್ ಆಗಿ ಹಾಕಿರೋದು. ಇದು ಕಡಲೆ ಸೊಪ್ಪು. ಒಂದು 4 ಮೊಳಕೆ ಬಂದಿದ್ದು ಕಡಲೆ ಸುಮ್ಮನೆ ತೊಗೊಂಡೋಗಿ ಎಸ್ತಿದ್ದೆ. ಅದು ಬರ್ತಿದೆ ದಿನ 2-3 ಸಿಗುತ್ತೆ. ಅದು ತಿನ್ನೋಕ್ಕೆ ಚೆನ್ನಾಗಿ, ತುಂಬ ಸ್ವೀಟಾಗಿ ಫೀಲ್ ಆಗುತ್ತೆ. ನನ್ನ ಮಕ್ಕಳು ತಿಂತಿರ್ತಾರೆ. ಇಲ್ಲೇನಿದೆಯಲ್ಲ, ಇದು ಗೋರಿಕಾಯಿ ಗಿಡ. ಈ ಸೀಡ್ಸ್ನೂ ಅಷ್ಟೇ ನಾನು ಮನೇಲೇ ಬೆಳೆದಿದ್ದು. ಆ ಗಿಡದಿಂದ ಸೀಡ್ಸ್ ಕಲೆಕ್ಟ್ ಮಾಡಿ ಇದಕ್ಕೆ ಹಾಕಿರೋದು, ಅಷ್ಟು ಬಂದಿದೆ. ಇದು ಡ್ರ್ಯಾಗನ್ ಫ್ರೂಟ್. ಇದು ಬಟಾಣಿದು. ಇದು ತಿನ್ನೋದ್ರಲ್ಲೇ ಮಿಸ್ಸಾಗಿ ಬಂದಿರೋದು.
ನೋಡಿ ಅಲ್ಲೊಂದೆರಡು ನಿಂಬೆಹಣ್ಣು ಗಿಡ ಇದೆ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಅಷ್ಟೇ 2 ಸ್ಟೆಮ್ ಇಸ್ಕೊಂಡಿದೆ. ಇದು ಒಂದು ಬರುತ್ತೆ ಕೊಳ್ತೋಗುತ್ತೆ, ಅದು ಏನಕ್ಕೆ ಹಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಇದ್ರೊಳಗೆ ಒಂದು ಟೊಮ್ಯಾಟೊ, ಎಲ್ಲ ಟೊಮೆಟೊ ಫ್ಲವರಿಂಗ್ ಆಗಿರೋದೆಲ್ಲ ಕಾಯಿ ಆದರೆ ನನಗೆ 1 ಕಿಲೋ ಟೊಮ್ಯಾಟೊ ಸಿಗುತ್ತೆ, ನೋಡಬೇಕು. ಇದಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ಹಾಗಲಕಾಯಿ ಗಿಡ, ನಮ್ಮ ಮನೆ ಬಾಡಿಗೆಯವ್ರು ಯಾರೋ ಹಾಗಲಕಾಯಿ ಬೀಜ ಇದೆ ಅಂತ ಕೊಟ್ಟಿದ್ದು, ಅದನ್ನು ಹಾಕಿದ್ದೀನಿ. ನೋಡಿ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ 2 ಹತ್ತತ್ರನೇ ಇದೆ. ಇದು ಅಷ್ಟೇ ತುಂಬ ಬೇಗ ಫ್ರೂಟಿಂಗ್ ಶುರುವಾಯಿತು, ಬಟ್ ತುಂಬ ಕಾಯಿ ದಪ್ಪ ಆಗ್ತಿರ್ಲಿಲ್ಲ, ಹಾಗಾಗಿ ಸಣ್ಣ ಒಣಗೋಗ್ತದೆ. ನಾನು ಚೂಟ್ ಹಾಕಿದ್ದೀನಿ. ಇನ್ಮೇಲೆ ನೋಡಬೇಕು ಗಿಡ ಬೆಳೆದ ಮೇಲೆ ಹೇಗೆ ಬರುತ್ತೆ ಅಂತ. ಇಲ್ಲಿದೆ ಏನು ಇಷ್ಟು ಪ್ಲ್ಯಾಂಟ್ಸ್ ಇದೆಯಲ್ಲ, ಈ ಪ್ಲ್ಯಾಂಟ್ಸ್ಗೆಲ್ಲ ನನಗೆ ಯಾವುದೇ ಥರ ಗೊಬ್ಬರ ಆಗಲಿ, ಏನು ಕೋಕೋಪಿಟ್ ಅಂತೆ, ಪಾಟ್ ಮಿಕ್ಸಿಂಗ್ ಈ ಥರದ್ದೇನೂ ಯೂಸ್ ಮಾಡಿಲ್ಲ. ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ, ಖುಷಿಯಿಂದ ಹೇಗೆ ಮಾಡ್ಬೋದು ವಿತೌಟ್ ಖರ್ಚಿಲ್ದಲೇ ಅನ್ನೋ ಥರ ಮಾಡಿದ್ದೀನಿ. ಈ ಬಕೆಟ್ಗಳೆಲ್ಲ, ಎಣ್ಣೆ ಡಬ್ಬ ಇದೆಲ್ಲ ಏನಿದೆ, ನಮ್ಮ ಮನೆ ಪೇಂಟ್ ಮಾಡಿ ವೇಸ್ಟ್ ಅಂತ ಬಿದ್ದಿದ್ದ ಡಬ್ಬಗಳಿಗೆ ಹೋಲ್ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ನಾರು, ಏನಕ್ಕಂದರೆ ಬೆಂಗಳೂರಲ್ಲಿ ಮಣ್ಣು ಸಿಗೋದು ಕಷ್ಟ ಅಲ್ಲ, ಫುಲ್ ಮಣ್ಣು ಫಿಲ್ ಮಾಡಿದ್ರೆ ಮತ್ತು ವೆಯ್ಟು ಜಾಸ್ತಿ ಆಗುತ್ತೆ ಅಂತ ತೆಂಗಿನಕಾಯಿ ನಾರು ಏನು ಎಸಿತಿದ್ವಿ ಅದನ್ನು ಹಾಕಿ, ಅದ್ರ ಮೇಲೆ ಸ್ವಲ್ಪ ಕಿಚನ್ ವೇಸ್ಟು ಮಣ್ಣು ಎಲ್ಲ ಹಾಕಿ ಮನೇಲಿ ಏನಿದೆ ಆ ಸೀಡ್ಸ್ಗಳನ್ನ ಹಾಕಿ ಬೆಳೆದಿರೋದು. ಫ್ಯೂಚರಲ್ಲಿ ಎಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಇರುತ್ತೆ ಗೊತ್ತಿಲ್ಲ, ಬಟ್ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.